ಒಂದು ಮಾತು. ಏಕಾದಶಿ ಅಂದರೆ 11. ಪ್ರತಿ ತಿಂಗಳ ಕೃಷ್ಣ ಪಕ್ಷದಲ್ಲಿ ಒಮ್ಮೆ ಮತ್ತು ಶುಕ್ಲ ಪಕ್ಷದಲ್ಲಿ ಒಮ್ಮೆ ಬರುವ ಏಕಾದಶಿ ಹರಿನಾಮ ಸ್ಮರಣೆಗೆ ವಿಶೇಷ. ತಿಂಗಳಲ್ಲಿ 2, ವರ್ಷದಲ್ಲಿ 24 ಏಕಾದಶಿಗಳು. ಅದರಲ್ಲಿ ಬಹು ವಿಶೇಷವಾದದ್ದು ಧನುರ್ಮಾಸದಲ್ಲಿ ಬರುವ ವೈಕುಂಠ ಏಕಾದಶಿ. ಈ ದಿನ ಸ್ವರ್ಗದ ಬಾಗಿಲು ತೆಗೆದೇ ಇರುತ್ತೆ. ಈ ದಿನ ಸತ್ತವರು ನೇರ ಭಗವಂತನ ಪಾದ ಸೇರುತ್ತಾರೆ, ಅವರಿಗೆ ಮೋಕ್ಷ ಲಭಿಸುತ್ತದೆ ಎನ್ನುವುದು ನಂಬಿಕೆ. ವಿಷ್ಣು ಪುರಾಣದಲ್ಲಿ ಏಕಾದಶಿಯ ಬಗ್ಗೆ ಏನು ಉಲ್ಲೇಖವಿದೆ ಅಂದರೆ, ಮುರ ಅನ್ನೋ ಅಸುರನ ಕಾಟದಿಂದ ಬೇಸತ್ತ ದೇವತೆಗಳು ತಮ್ಮ ರಕ್ಷಣೆಗಾಗಿ ವಿಷ್ಣುವಿನ ಮೊರೆ ಹೋಗುತ್ತಾರೆ. ಆಗ ವಿಷ್ಣು ಮುರನ ವಿರುದ್ಧ ಯುದ್ಧವನ್ನು ಪ್ರಾರಂಭಿಸುತ್ತಾನೆ. ಆದರೆ ಮುರನೂ ಸಹ ಬಲಿಷ್ಠನಾಗಿದ್ದರಿಂದ ಯುದ್ಧ ಬಹಳಷ್ಟು ಸಮಯ ನಡೆಯುತ್ತದೆ, ಯಾರಿಗೂ ಜಯ ಸಿಗದೆ. ಕೊನೆಗೆ ವಿಷ್ಣು ವಿಶ್ರಾಂತಿಗಾಗಿ ಎಂದು ಸ್ವಲ್ಪ ಹೊತ್ತು ನಿದ್ರಿಸುವ ಸಮಯದಲ್ಲಿ ಆತನ ದೇಹದಿಂದ ಆತನದೇ ಹೆಣ್ಣಿನ ಅಂಶ ಮಾಯೆ ಹೊರಬಂದು ಆಕೆ ಮುರನನ್ನು ಸಂಹಾರ ಮಾಡುತ್ತಾಳೆ. ಆಕೆಯ ತೀಕ್ಷ್ಣ ದೃಷ್ಟಿಯಿಂದ ಮುರ ಸುಟ್ಟು ಭಸ್ಮವಾಗುತ್ತಾನೆ. ವಿಷ್ಣು ಎಚ್ಚರಗೊಂಡವನೇ ತನ್ನ ದೇಹದಿಂದ ಹೊರಬಂದ ಹೆಣ್ಣಿನ ಅಂಶ, ಎನರ್ಜಿ, ಶಕ್ತಿಯೇ ಈ ಕೆಲಸಕ್ಕೆ ಕಾರಣ ಎಂದು ಅಚ್ಚರಿಗೊಂಡು ಖುಷಿಯಿಂದ ಆಕೆಗೆ ಏಕಾದಶಿ ಎಂದು ಹೆಸರಿಟ್ಟು ಆಕೆಗೆ ಏನು ವರ ಬೇಕು ಎಂದು ಕೇಳಲು ಸೂಚಿಸುತ್ತಾನೆ. ನಾನು ಮುರನನ್ನು ಸಂಹಾರ ಮಾಡಿದ ಈ ದಿನ ನಿನ್ನ ಭಕ್ತರಿಗೆ, ಅಷ್ಟೂ ಭಕ್ತರಿಗೆ ವೈಕುಂಠದ ದ್ವಾರ ತೆರೆದಿರಬೇಕು. ಅವರ ಪಾಪ ಕರ್ಮಗಳೆಲ್ಲ ತೀರಿ ಅವರಿಗೆ ಮೋಕ್ಷ ಲಭಿಸಲಿ ಎಂದು ಕೇಳಿಕೊಳ್ಳುತ್ತಾಳೆ. ಅಂದಿನಿಂದ ಏಕಾದಶಿಯ ಕೋರಿಕೆಯಂತೆ ವೈಕುಂಠದ ದ್ವಾರ ಸರ್ವರಿಗೂ ತೆರೆದಿರುವ ದಿನವೇ ಏಕಾದಶಿ ಆಯಿತು.